ನಮಸ್ಕಾರ. ಕೇರ್ ನಗರ. ಇವತ್ತು ಕೇರ್ ನಗರ ಸ್ವಚ್ಛತೆ ಸ್ಥಿತಿ ಎಲ್ಲಿಗೆ ಬಂದೈತೆ ಅಂತ ಅಂದರೆ ನೋಡಿ, ಜನಕ್ಕೋಸ್ಕರ ಕಟ್ಟಿರೋ ಶೌಚಾಲಯ ಬಾಗ್ಲಾಕವ್ರೆ. ಅದೇ ಶೌಚಾಲಯದ ಗೋಡೆ ಮೇಲೆ ಜನ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಇದು ಜನರ ಎಚ್ಚೆತ್ಕೋಬೇಕಾ ಇಲ್ಲ ಪುರಸಭೆ ಅಧಿಕಾರಿಗಳು ಇದನ್ನ ಇನಿಷಿಯೇಟ್ ತಗೋಬೇಕೋ ಗೊತ್ತಿಲ್ಲ. ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಎಲ್ಲಿ ಅಂತ ಅಂದರೆ ನಮ್ಮ ಕೇರ್ ನಗರದ ಬಯಲು ರಂಗಮಂದಿರ, ರೇಡಿಯೋ ಮೈದಾನ ಅಂತ ಕರಿತೀವಿ ನಾವು, ಅಲ್ಲಿ ಮಾಡ್ತಾ ಇರೋದು. ಈ ಬಯಲು ರಂಗಮಂದಿರದಲ್ಲಿ 2 ಶೌಚಾಲಯ ಇದೆ. ಆ 2 ಶೌಚಾಲಯದ ಪರಿಸ್ಥಿತಿನೂ ಇದೆ, ಆದರೆ ಯೂಸ್ ಮಾಡೋಕ್ಕೆ ಯಾರೂ ಇಲ್ಲ. ಅದೇ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಶೌಚಾಲಯದ ಗೋಡೆ ಮೇಲೆ ಯೂರಿನ್ ಪಾಸ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಇದೇ ರೇಡಿಯೋ ಮೈದಾನದಲ್ಲಿ ಎಲ್ಲೇ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ. ಈಗ ಏನು ಶೌಚಾಲಯ ತೋರಿಸಿದ್ವಲ್ಲ ಅದ್ರ ಪಕ್ಕನೇ ಇಂದಿರಾ ಕ್ಯಾಂಟೀನ್. ಇದು ರಾತ್ರಿ ಆಯಿತು ಅಂದರೆ ಈ ಇಂದಿರಾ ಕ್ಯಾಂಟೀನ್ ಮುಂದೆ ಕಾಂಪೌಂಡ್ ಏನಿದೆ ಅದನ್ನ ಬಾರ್ ಕಾರಿಡಾರ್ ಮಾಡ್ಕೊಬಿಡ್ತಾರೆ. ಅಲ್ಲೇ ಡ್ರಿಂಕ್ಸ್ ಮಾಡ್ತಾರೆ, ಅಲ್ಲೇ ಬಾಟ್ಲುಗಳು, ಪೇಪರ್ಸು, ಸಿಗರೇಟ್ ತುಂಡುಗಳು ಎಲ್ಲ ಅಲ್ಲೇ ಎಸ್ಬಿಟ್ಟು ಹೋಗ್ತಾರೆ. ಬೆಳಿಗ್ಗೆ ಆದರೆ ಎಷ್ಟೋ ಸ್ಟೂಡೆಂಟ್ಗಳು, ಹಳ್ಳಿಯಿಂದ ಬರೋ ಜನಗಳು, ಕೆಲ್ಸಕ್ಕೆ ಹೋಗೋರೆಲ್ಲ ಇದೇ ಕ್ಯಾಂಟೀನ್ನ ಉಪಯೋಗಿಸ್ತಾರೆ, ಊಟ ಮಾಡ್ತಾರೆ. ಹಿಂಗೆ ಈ ಥರ ಪರಿಸ್ಥಿತಿ ಇರೋ ಕ್ಯಾಂಟೀನಲ್ಲಿ ಎಲ್ಲಿಂದ ಸ್ವಚ್ಛತೆ ಬರುತ್ತೆ? ಅವ್ರ ಆರೋಗ್ಯ ಪರಿಸ್ಥಿತಿ ಏನಾಗುತ್ತೆ? ಅಲ್ಲೇ ಯೂರಿನ್ ಸ್ಮೆಲ್ಲು, ಅಲ್ಲಿ ಬಂದು ನಿಂತ್ಕೊಳ್ಳೋಕೆ ಆಗಲ್ಲ, ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಎಷ್ಟೋ ಜನ ಹೆಂಗಸರು ಮಕ್ಕಳು ಎಲ್ಲ ಅಲ್ಲೇ ಓಡಾಡ್ತಾ ಇರ್ತಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದೇ ಫ್ರೆಂಡ್ಸ್, ಈಗಿರೋ ಪರಿಸ್ಥಿತಿ ಹಿಂಗಿದೆ. ಇದಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟವರು ಇದನ್ನ ಸರಿ ಮಾಡಬೇಕು. ಹಾಗೆ ಈ ವಿಡಿಯೋ ಅಧಿಕಾರಿಗಳಿಗೆ ಮುಟ್ಟೋ ತನಕ ನೀವು ಶೇರ್ ಮಾಡಿ ಫ್ರೆಂಡ್ಸ್.